ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಜಲಿ. ಕರ್ನಾಟಕದ ಕನ್ನಡಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಸೊ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ASRS ಮನೆ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸೊ ಜೀವನ ಅಂತಂದ್ರೆ ಜೀವನದಲ್ಲಿ ಬಹುಮುಖ್ಯ ಸಂತೋಷ, ಪ್ರೀತಿ. ಈ ಒಂದು ಸಂತೋಷಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ದುಡ್ಡು. ಸೊ ಈ ಒಂದು ದುಡ್ಡು ಯಾವ ರೀತಿ ಬರಬೇಕು, ಹೇಗೆ ಬರಬೇಕು, ಅದನ್ನ ಯಾವ ರೀತಿ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ನಮ್ಮ ಚಾನಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಅವ್ರ ಹತ್ರ ಈ ಒಂದು ಸಂಚಿಕೆಯಲ್ಲಿ ಏನು ಹೊಸ ವಿಶೇಷತೆ ಇರುತ್ತೆ ಅಂತ ಹೇಳಿ ನೋಡೋಣ. ಗುರುಜಿಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಮ್ಮ. ಓಕೆ ಗುರುಜಿ, ಸೊ ನಮ್ಮ ವಿಡಿಯೋಗಳು ತುಂಬಾ ವೈರಲ್ ಆಗ್ತಾ ಇದೆ, ಜನ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಬೇಕಾದಂತ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ. ಹೆಂಗ್ ದುಡ್ಡು ಮಾಡೋದು? ಅಂದ್ರೆ ನಾನು ಕೋಟ್ಯಾಧಿಪತಿ, ಐ ಆಮ್ ರಿಚ್ ಅಂತ ಹೇಳಿದ ತಕ್ಷಣ ನಾವು ಕೋಟ್ಯಾಧಿಪತಿಗಳಾಗ್ಬಿಡ್ತೀವ ಅಂತ ಹೇಳಿ ಹಲವಾರು ಸಾಕಷ್ಟು ಪ್ರಶ್ನೆಗಳು ನಮ್ಮ ಜನರ ಮನಸ್ಸಲ್ಲಿ ಕುತೂಹಲ ಮೂಡಿದೆ ನಮ್ಮ ಒಂದು ವಿಡಿಯೋ. ಸೊ ಇದೇ ರೀತಿಲಿ ಈ ಒಂದು ಸಂಚಿಕೆಯಲ್ಲಿ, ಈ ಒಂದು ಹೊಸ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ತಿಳಿಸ್ಕೊಡ್ತೀರಾ ಗುರುಜಿ? ಇಲ್ಲಿ ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕಾಗಿದ್ರೆ ಗುರು ಶಿಷ್ಯರಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ಗೆ ಬಂದಾಗ ಇಲ್ಲಿನೂ ಸಹ ಗುರು ಶಿಷ್ಯರಿರ್ತಾರೆ. ಶಿಷ್ಯರು ಕೇಳುವಂಥ ಮಾತುಗಳಿಗೆ, ಶಿಷ್ಯರು ಕೇಳುವಂಥ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಹೌದು ಗುರುಜಿ. ಈಗ ನಾವು ಐ ಆಮ್ ರಿಚ್ ಅಂದ ತಕ್ಷಣ ಕೋಟ್ಯಾಧಿಪತಿಗಳಾಗ್ತೀವ ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಮೊದಲು ಅದನ್ನ ಅಭ್ಯಾಸ ಮಾಡೋದನ್ನು ಕಲಿಬೇಕು. ಐ ಆಮ್ ರಿಚ್ ಅನ್ನೋದನ್ನ ಯಾವ ರೀತಿ ಹೇಳ್ಬೇಕು, ಯಾವ ಸಮಯದಲ್ಲಿ ಹೇಳಬೇಕು, ಹೇಳುವಂಥ ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು, ನಾವು ಯಾವ ರೀತಿ ರೆಡಿ ಆಗಿರಬೇಕು ಅನ್ನೋದನ್ನೆಲ್ಲ ನಾವು ತಿಳಿಸಿದ್ದೀವಿ ಅಲ್ವಾ? ಅದನ್ನೆಲ್ಲ ಅನ್ವಯಿಸ್ಕೊಂಡು ಅದನ್ನೆಲ್ಲ ಪಾಲನೆ ಮಾಡ್ತಾ ಐ ಆಮ್ ರಿಚ್ ಅಂತ ಹೇಳಿದ್ರೆ ಐ ಆಮ್ ರಿಚ್ ಹಾಗೆ ಆಗ್ತಾರೆ. ಈಗ ಗುರು ಶಿಷ್ಯರು ಅಂತ ನಾವು ಹೇಳಿದ್ವಿ. ಇಲ್ಲಿ ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಅಲ್ಲಿ ಗುರು ಯಾರು, ಶಿಷ್ಯರು ಯಾರು ಅಲ್ವಾ? ಹೌದು. ಈಗ ನಮ್ಮ ಕಾನ್ಶಿಯಸ್ ಮೈಂಡ್ ಅನ್ನೋದು ಶಿಷ್ಯ, ಅರ್ಥ ಆಯ್ತಾ? ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಗುರು. ಗುರು. ಈಗ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆತುರತೆ, ಹುಡುಗಾಟ, ಆತುರವಾಗಿ ಏನಾದರೂ ಒಂದು ಡಿಸಿಷನ್ ಅನ್ನು ತಗೊಳೋದು. ಈಗ ನಮ್ಮ ಯಾರಾದರೂ ಒಬ್ಬ ಚಿಕ್ಕ ಹುಡುಗನನ್ನ ಏನಾದರೂ ನೀವೊಂದು ಕ್ವಶನ್ ಕೇಳಿದ ತಕ್ಷಣನೇ ಅವನು ಏನು ಹೇಳ್ತಾನೆ ಅಂತಂದ್ರೆ ಟಕ್ಕಂತ ಏನೋ ಒಂದು ಹೇಳ್ಬಿಡ್ತಾನೆ ಅಲ್ವಾ? ಆಲೋಚನೆ ಮಾಡೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ, ಹುಡುಗ ಸವಾಸ, ಹುಡುಗ ಬುದ್ಧಿ ಅಂತಾರಲ್ವ, ಆ ರೀತಿಯಾಗಿರುತ್ತೆ. ಅದರಿಂದ ಇಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕೆಲಸ ಕೊಟ್ಟಾಗ ಅಂದ್ರೆ ಇಲ್ಲಿ ಗುರು ಯಾರು? ಸಬ್ ಕಾನ್ಶಿಯಸ್ ಮೈಂಡ್. ಆ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಪ್ರಶ್ನೆಗಳನ್ನು ಕೇಳಿದಾಗ ಅದು ಆಲೋಚನೆ ಮಾಡಿ ಸರಿಯಾದ ಮಾರ್ಗದರ್ಶನದಿಂದ ಶಿಷ್ಯರಿಗೆ ಬೋಧನೆಯನ್ನು ಮಾಡುತ್ತೆ. ಯಾವ ರೀತಿ ಮಾಡುತ್ತೆ? ಇಲ್ಲಿ ಗುರುಗಳು ಶಿಷ್ಯರಿಗೆ ಬೋಧನೆಯನ್ನು ಮಾಡಬೇಕು ಅಲ್ವಾ? ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ರೀತಿ ಮಾಡುತ್ತೆ ಅಂತಂದ್ರೆ, ಈಗ ಒಂದು ಉದಾಹರಣೆ, ಒಂದು ಜಾತ್ರೆ ನಡೀತಾ ಇರುತ್ತೆ ಅಲ್ವಾ? ಅಲ್ಲಿ ತಾಯಿ ಮಗು ಹೋಗ್ತಾ ಇರ್ತಾರೆ, ಆ ಜಾತ್ರೆನಲ್ಲಿ ಹೋಗ್ತಾ ಇರ್ಬೇಕಾಗಿದ್ರೆ ಏನಾಗುತ್ತೆ ಅಂತಂದ್ರೆ, ಮೊದಲು ಮಗು ತಾಯಿಯ ಕೈಯನ್ನು ಹಿಡ್ಕೊಂಡಿರುತ್ತೆ. ಏನಕ್ಕೆ? ಭಯ ಅಲ್ವಾ? ಎಲ್ಲಿ ನಾನು ತಪ್ಪೋಗ್ಬಿಡ್ತೀನೋ ಈ ಜಾತ್ರೆಯಿಂದ, ನಾನು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡ್ತೀನೋ ತಾಯಿಯನ್ನು ಬಿಟ್ಟು ಅಂತ ಭಯದಿಂದ ಆ ಮಗು ಏನ್ ಮಾಡ್ತಾನೆ, ತಾಯಿಯ ಕೈಯನ್ನು ಇಟ್ಕೊಂಡಿರ್ತಾನೆ. ಸ್ವಲ್ಪ ಒಳಗಡೆ, ಆ ಜಾತ್ರೆಯ ಒಳಗಡೆ ಹೋದ ತಕ್ಷಣ ಏನಾಗುತ್ತೆ ಅಲ್ಲೇ ಅಂದ್ರೆ ಅದನ್ನೆಲ್ಲ ನೋಡ್ತಾನೆ, ಸ್ವಲ್ಪ ಧೈರ್ಯ ಬರುತ್ತೆ ಆ ಮಗುವಿಗೆ. ಆಗೇನ್ ಮಾಡ್ತಾನೆ, ಈ ತಾಯಿಯ ಕೈಯನ್ನ ಬಿಡಿಸ್ಕೊಂತಾನೆ. ತಾಯಿಯನ್ನ ಕೈಯನ್ನ ಬಿಡಿಸ್ಕೊಂಡು ಅವನೇ ಓಡಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೋಗ್ತಾ ಇರ್ತಾನೆ, ಅಲ್ಲಿ ಇಲ್ಲಿ ಹೋಗೋದಕ್ಕೆ ಹೋಗ್ತಾ ಇರ್ತಾನೆ. ಆದ್ರೆ ಆ ತಾಯಿ ಆ ಮಗುವಿನ ಕೈಯನ್ನ ಬಿಡೋದಿಲ್ಲ. ಎಷ್ಟೇ ಸರ್ತಿ ತಪ್ಪಿಸ್ಕೊಂಡು ಹೋಗ್ಲಿ ಆ ಮಗುವನ್ನ ಹುಡುಕೊಂಬಂದು ಅವನ ಕೈಯನ್ನು ಹಿಡ್ಕೊಂತಾಳೆ. ಆ ಕಡೆ ಹೋದ್ರೆ ಕೈಯನ್ನು. ಯಾಕೆ ಅಂತಂದ್ರೆ ಅಲ್ಲಿ ತಾಯಿ ಮಗುವಿಗೆ ಎಷ್ಟು ಬಂಧ ಇದೆ, ಅದೇ ರೀತಿಯಾಗಿ ನಮ್ಮ ಯೂನಿವರ್ಸ್ ಮನಿ ಮಂತ್ರ ಸಬ್ಜೆಕ್ಟ್ಗೆ ಅಷ್ಟು ಬಂಧ ಇದೆ. ಇಲ್ಲಿ ನಾವು ಆ ಯೂನಿವರ್ಸ್ ಅನ್ನ ಯಾವಾಗ ಒಮ್ಮೆ ನಾವು ಕೈಯನ್ನು ಹಿಡ್ಕೊಳ್ತೀವೋ, ಯೂನಿವರ್ಸ್ ನಾವು ತಪ್ಪಿಸ್ಕೊಂಡ್ರೆ ಸಹ ಯೂನಿವರ್ಸ್ ಬಂದು ನಮ್ಮ ಕೈಯನ್ನ
ನಮ್ಮ ತಾಯಿ ಯಾವ ರೀತಿಯಾಗಿ ನಮ್ಮ ಕೈಯನ್ನು ಹಿಡ್ಕೊಳ್ತಾಳೋ ಅದೇ ರೀತಿಯಾಗಿ ಯೂನಿವರ್ಸು ಸಹ ನಮ್ಮ ಕೈಯನ್ನ ಪದೇ ಪದೇ ಹಿಡ್ಕೊಳ್ತಾನೆ ಇರುತ್ತೆ. ಅದರಿಂದ ನಾವು ಇಲ್ಲಿ ಏನ್ ಮಾಡ್ಬೇಕು, ಆ ತಾಯಿ ಒಂದು ಸರ್ತಿ ಕೈಯನ್ನು ಹಿಡ್ಕೊಂಡ್ಲು ನೋಡಿ ಫಸ್ಟ್, ಅದನ್ನ ನಾವು ಅಭ್ಯಾಸ ಮಾಡ್ಬೇಕು. ಅದನ್ನ ಅಭ್ಯಾಸ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಯೂನಿವರ್ಸ್ ನಮಗೆ ಗೊತ್ತಿರಬೇಕು. ಯೂನಿವರ್ಸ್ಗೆ ನಾವು ಪರಿಚಯ ಆಗ್ಬೇಕು. ಮೊದಲು ಯೂನಿವರ್ಸ್ ಅನ್ನ ಯಾವ ರೀತಿ ಪರಿಚಯ ಮಾಡ್ಕೊಳ್ಳೋದು, ನಾವೀಗ ಪ್ರತಿದಿನ ಕೃತಜ್ಞತೆಗಳನ್ನು ಹೇಳಿ ಅಂತ ಹೇಳಿದ್ದೆ ಅಲ್ವಾ. ಪ್ರತಿದಿನ ಕೃತಜ್ಞತೆ ಹೇಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಈಗ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ, ಅವನು ನಿಮಗೆ ಪರಿಚಯ ಇದ್ರೇನು ಅವನು ನೋಡದೆ ಸುಮ್ಮನೆ ಹೋಗ್ತಾನೆ ಇರ್ತಾನೆ ಅಲ್ವಾ. ಆದರೆ ನಿಮಗೆ ಪರಿಚಯ ಇದ್ರೆ ಅವನ ಹೆಸರನ್ನ ನೀವು ಕರೆದ ತಕ್ಷಣನೇ ಅವ್ನು ನಿಮ್ಮ ಕಡೆ ನೋಡ್ತಾನೆ, ತಿರುಗಿ ನಿಮ್ಮ ಕಡೆ ನೋಡ್ತಾನೆ ಅಲ್ವಾ. ಅದೇ ರೀತಿಯಾಗಿ ನಾವು ಪದೇ 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 ನಾವು ಏನಂತ ಇದ್ದೀವಿ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ, ವಿಶ್ವಕ್ಕೆ ಕೃತಜ್ಞತೆಗಳು ಅನ್ನೋದನ್ನ ಹೇಳ್ತಾ ಇದ್ದೀವಿ. ಅದು ಹೇಳ್ತಾ 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 ಏನಾಗ್ಬಿಟ್ಟಿದೆ, ನೀನು ಯಾರು ಅನ್ನೋದು ಯೂನಿವರ್ಸ್ಗೆ ಗೊತ್ತಾಗುತ್ತೆ ಅಲ್ವಾ. ಆ ಯೂನಿವರ್ಸ್ಗೆ ನೀನು ಯಾರು ಅಂತ ಗೊತ್ತಾದಾಗ ನೀನು ಏನೇ ತಪ್ಪುಗಳನ್ನು ಮಾಡ್ತಾ ಇದ್ರೆ, ಅದು ತಪ್ಪಾಗುತ್ತೆ, ಅದು ಮಾಡಬೇಡ ಅಂತ ಟಕ್ಕಂತ ಕೈಯನ್ನು ಹಿಡ್ಕೊಂಡು ನಿನ್ನನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ಯಾರು ಮಾಡುತ್ತೆ, ಯೂನಿವರ್ಸ್ ಮಾಡುತ್ತೆ. ಇಲ್ಲಿ ತಾಯಿ ಮಗುವಿಗೆ ಯಾವ ಸಂಬಂಧ ಇದೆ ಅದೇ ರೀತಿಯಾಗಿ ನಮ್ಮ ಯೂನಿವರ್ಸ್ಗೂ ನಮಗೂ ಸಂಬಂಧ ಇದೆ. ಒಮ್ಮೆ ನಾವು ಯೂನಿವರ್ಸ್ ಅನ್ನ ಕೈಯನ್ನು ಹಿಡ್ಕೊಂಡ್ರೆ ನಮ್ಮ ಲೈಫ್ ಲಾಂಗ್, ನಮ್ಮ ಜೀವನ ಪರ್ಯಂತರ ನಮ್ಮ ಕೈಯನ್ನು ಹಿಡಿಯುವಂತ ಕೆಲಸ ಯಾರು ಮಾಡುತ್ತೆ, ಯೂನಿವರ್ಸ್ ಮಾಡುತ್ತೆ. ಅದರಿಂದ ನಾವೇನ್ ಮಾಡಬೇಕು, ಯೂನಿವರ್ಸ್ ಕೈಯನ್ನ ಹಿಡಿಯುವಂತ ಜವಾಬ್ದಾರಿಯನ್ನ, ಯೂನಿವರ್ಸ್ ಕೈಯನ್ನ ಹಿಡಿಯುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು. ಗುರುಜಿ, ಇವಾಗ ನೀವು ಹೇಳಿದ್ರಿ ನಾವು ಯೂನಿವರ್ಸ್ ಅನ್ನ ಪರಿಚಯ ಮಾಡ್ಕೊಬೇಕು. ಥ್ಯಾಂಕ್ ಯು ಯೂನಿವರ್ಸ್ ಅಂತ ವಿಶ್ವಕ್ಕೆ ಕೃತಜ್ಞತೆಗಳನ್ನ ನಾವು ಹೇಳಿದಷ್ಟು ನಾವು ಯೂನಿವರ್ಸ್ಗೆ ಪರಿಚಯ ಆಗ್ತೀವಿ. ಇಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗುರು ಆಗಿರುತ್ತೆ, ಯೂನಿವರ್ಸ್ ಕೂಡ ಗುರು ಆಗಿರುತ್ತೆ ಅಂತ ಹೇಳಿದ್ರಿ. ಸೊ ಇದರಿಂದ ನಾವು ಯೂನಿವರ್ಸ್ನ ಪರಿಚಯ ಮಾಡ್ಕೊಳ್ಳೋದ್ರಿಂದ ನಮಗಾಗೋ ಉಪಯೋಗಗಳೇನು ಗುರುಜಿ? ಇದು ಒಳ್ಳೆ ಪ್ರಶ್ನೆ ನಮ್ಮ ಇದು. ಅಂದ್ರೆ ಈಗ ಯೂನಿವರ್ಸ್ಗೆ ನಾವು ಪರಿಚಯ ಆಗೋದ್ರಿಂದ ನಮಗೆ ಏನು ಉಪಯೋಗ ಅಂತಂದ್ರೆ, ನಮ್ಮ ಜೀವನ ಪರ್ಯಂತರ, ನಮ್ಮ ಜೀವನ ಪೂರ್ತಿಯಾಗಿ ನಮಗೆ ಏನು ಬೇಕೋ ಎಲ್ಲ ಸಿಕ್ಕುವಂತೆ ಮಾಡುವಂಥದ್ದು ಯೂನಿವರ್ಸ್. ನಿನಗೆ ಯಾವ ಕ್ಷಣ ಏನು ಬೇಕು ಅಂತ, ಈಗ ನಿಮ್ಮ ತಾಯಿ ಇದ್ದಾರೆ, ನಿಮ್ಮ ತಾಯಿಯನ್ನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿನಗೇನು ಬೇಕು ಅಂತ ಕೇಳಿದ್ರೆ ಕೊಡ್ತಾರೆ ಅಲ್ವಾ. ನಂತರ ಟಿಫನ್ ಬೇಕು, ರೆಡಿ ಮಾಡಿಕೊಡ್ತಾರೆ. ನಂತರ ಊಟ ಬೇಕು, ರೆಡಿ ಮಾಡಿಕೊಡ್ತಾರೆ. ಬೇರೆ ಏನೋ ವಸ್ತು ಬೇಕು, ನೀನು ಕೇಳಿದ ತಕ್ಷಣ ಕೊಡ್ತಾರೆ ಅಲ್ವಾ. ಇಲ್ಲಿ ಯೂನಿವರ್ಸೂ ಅಷ್ಟೇ, ನಿನಗೆ ಏನು ಬೇಕು ಅದನ್ನು ಸಿದ್ಧವಾಗಿ ಮಾಡುವಂಥದ್ದು ಯೂನಿವರ್ಸ್. ನಾವು ಇಲ್ಲಿ ಯೂನಿವರ್ಸ್ ಅಂದರೆ ತುಂಬ ಜನಕ್ಕೆ ಒಂಥರ ಏನಾಗಿದೆ ಅಂತಂದರೆ, ಯೂನಿವರ್ಸ್ ಅಂತ ಇದ್ದಾರಲ್ಲ, ಏನು ಯೂನಿವರ್ಸ್ ಅಲ್ವಾ. ಇದು ಒಂದು ಅದ್ಭುತವಾದಂತಹ ಶಕ್ತಿ ಅಂತ ಹೇಳ್ಬೋದು. ಯೂನಿವರ್ಸ್ ಗುರು ಅದ್ಭುತವಾದ ಶಕ್ತಿ ಏನಿದೆ ಅದನ್ನು ನಾವು ಯೂನಿವರ್ಸ್ ಅಂತ ಕರಿತೀವಿ. ಈ ಯೂನಿವರ್ಸ್ಗೆ ನಾವು ಪರಿಚಯ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ, ಈಗ ನಾವು ಚಿಕ್ಕ ಮಕ್ಕಳಾಗಿನಿಂದ ತಗೊಂಡ್ರೆ ಸಮೇತ ನಾವು ಹುಡುಗ ಸವಾಸ ಅಲ್ವಾ, ಡಿಸಿಷನ್ ಅನ್ನು ತಗೊಬೇಕಾಗಿದ್ರೆ ಆತುರವಾಗಿ ತಗೊಂಡ್ಬಿಡ್ತೀವಿ ನಾವು ಅಲ್ವಾ. ನಿಧಾನಕ್ಕೆ ಯೋಚನೆ ಮಾಡಿ ಇದು ಕರೆಕ್ಟಾ, ಇದು ತಪ್ಪಾ, ಏನು ಇದು ಮಾಡ್ಬೋದಾ ಇಲ್ಲ ಮಾಡಬಾರ್ದಾ, ತಾಳ್ಮೆ ಅನ್ನೋದು ಇರೋದಿಲ್ಲ ಅಲ್ವಾ. ನಾವು ಈ ಯೂನಿವರ್ಸ್ಗೆ ಪರಿಚಯ ಆಗಿ ನಾವು ಧ್ಯಾನವನ್ನ ಮಾಡಬೇಕು ಅಂತ ಹೇಳ್ತೀವಿ ಅಲ್ವಾ. ಈ ಧ್ಯಾನವನ್ನ ನಾವು ಯಾವಾಗ ಮಾಡ್ತೀವಿ, ಮಾಡ್ತಾ 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 ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ನಿರ್ಮಲ ಸ್ಥಿತಿ ಬರುತ್ತೆ, ನಿರ್ಮಲವಾದಂಥ ಮನಸ್ಸು ಉದ್ಭವವಾಗುತ್ತೆ. ಈಗ ಇಷ್ಟು ದಿವಸದಿಂದ ನಮಗೇನಿತ್ತು, ಹುಡುಗಾಟ, ಆತುರತೆ, ನಾವು ಅರ್ಜೆಂಟಾಗಿ ಡಿಸಿಷನ್ ತಗೊಳೋದು, ಇದೆಲ್ಲ ಏನಿತ್ತು, ಇದೆಲ್ಲ ಏನಾಗುತ್ತೆ ಅಂತಂದ್ರೆ ನಾವು ಏನೇ ಒಂದು ಕೆಲಸಕ್ಕೆ ಹೋಗ್ಬೇಕು ಅಂತಂದಾಗ ನಮ್ಮ ಮೈಂಡ್ ಏನು ಹೇಳುತ್ತೆ ಅಂತಂದರೆ, ಇದು ಮಾಡೋದ್ರಿಂದ ಈ ಥರ ಆಗುತ್ತೆ, ಇದು ಮಾಡೋದ್ರಿಂದ ಇದು ರೀತಿ ಆಗುತ್ತೆ, ನೀನು ಸ್ವಲ್ಪ ನಿಧಾನ ಮಾಡಿ ಯೋಚನೆ ಮಾಡಿ ಡಿಸಿಷನ್ ತಗೋ, ಆ ಥರ ಇಟ್ಕೊಬೇಡ ಅನ್ನೋದು ಯಾರು ಹೇಳ್ತಾರೆ, ಬೇರೆಯವರಿಂದ ನಾವು ತಗೊಬೇಕಾಗಿಲ್ಲ. ಇಲ್ಲಿ ಯೂನಿವರ್ಸೇ ನಮ್ಮ ಮೈಂಡಿಗೆ ಕಾಶನ್ ಕೊಡುತ್ತೆ. ಅದರಿಂದ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಪ್ರತಿಯೊಂದನ್ನು ನಾವು ಬೇರೆಯವರ ಹತ್ರ ಕ್ವಶನ್ ಕೇಳೋದನ್ನು ಬಿಟ್ಟು, ಅವ್ರ ಹತ್ರ ನಾವು ಆನ್ಸರ್ ಪಡ್ಕೊಳೋದನ್ನು ಬಿಟ್ಟು,
ನಾವೇನು ಮಾಡಬೇಕು, ನಿರ್ಮಲವಾಗಿ ನಮ್ಮ ಮನಸ್ಸನ್ನು ಮಾಡಿಕೊಂಡು ನಾವು ಧ್ಯಾನದ ಸ್ಥಿತಿನಿಂದ ನಿರ್ಮಲವಾದಂಥ ಮನಸ್ಸನ್ನು ನಾವು ತಯಾರು ಮಾಡಿಕೊಂಡು ನಮ್ಮೊಳಗಡೆ ನಾವು ಪ್ರವೇಶ ಮಾಡಿ ನಮ್ಮ ಪ್ರಶ್ನೆಗೆ ಉತ್ತರವನ್ನು ನಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ಕೇಳಿದ್ದೆ ಆದರೆ ಆ ಉತ್ತರ ಕರೆಕ್ಟಾಗಿ ಬರುತ್ತೆ, ನಮಗೆ ಆ ಉತ್ತರ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. ಅದರಿಂದ ಇಲ್ಲಿ ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೆ ಏನು ಬೇಕೀಗ, ಮೊದಲನೇದಾಗಿ ನಾವು ದುಡ್ಡು ಬೇಕು, ಸಂಪತ್ತು ಬೇಕು, ಐಶ್ವರ್ಯ ಬೇಕು ಅಂತ ಹೇಳ್ತೀವಿ ಅಲ್ವಾ. ಇದೆಲ್ಲ ಬೇಕು ಅಂತಂದಾಗ ಇದನ್ನು ಪ್ರತಿಯೊಂದನ್ನು ಕೊಡುವಂಥದ್ದು ಯೂನಿವರ್ಸ್. ಅಂತಂದರೆ ಯಾವ ರೀತಿ ಕೊಡುತ್ತೆ, ಈಗ ನಾವು ಅದನ್ನು ಕ್ರಿಯೇಟ್ ಮಾಡ್ಕೊತೀವಿ ಅಂತಂದರೆ ಹೇಗೆ ಅಂತಂದರೆ, ಈಗ ಇಲ್ಲಿ ಊಟ ಇದೆ, ಅಲ್ಲಿ ಪ್ಲೇಟ್ ಇಟ್ಟಿದ್ದಾರೆ, ಬೊಫೆ ಸಿಸ್ಟಮ್ ಇಟ್ಟಿದ್ದಾರೆ, ನೀವು ಹೋಗಿ ಪ್ಲೇಟ್ ತಗೊಂಡು ಊಟ ಹಾಕಿ ಅಂದ್ರೇ ಊಟ ಕೊಡ್ತಾರೆ, ಹೌದು ಅಲ್ವಾ. ಇಲ್ಲ ಅಂತಂದ್ರೆ ನೀವು ಪ್ಲೇಟ್ ತಗೊಂಡು ಹೋಗಿ ನೀವೇ ಆದ್ರೂ ತಗೊಬೇಕು. ನೀನು ಇಲ್ಲೇ ಕೂತ್ಕೊಂಡು ನಿನಗೆ ಹೊಟ್ಟೆ ಹಸುವಾಗ್ತಾ ಇದೆ, ನೀನು ಇಲ್ಲೇ ಕೂತ್ಕೊಂಡು ನನಗೆ ಊಟ ಬೇಕು ಅಂತ ಕೊಡೋದಿಲ್ಲ. ನೀನು ಕೇಳೋದನ್ನು ಕಲಿಬೇಕು ಫಸ್ಟ್. ಯೂನಿವರ್ಸ್ಗೆ ನೀನು ಕೇಳಬೇಕು. ನೀನು ಕೇಳಿದಾಗ ಏನು ಮಾಡುತ್ತೆ ಯೂನಿವರ್ಸ್ ಅಂತಂದರೆ ನಿನಗೆ ಊಟವನ್ನು ಹಾಕೋದಕ್ಕೆ ರೆಡಿ ಮಾಡಿಕೊಡುತ್ತೆ. ಅದೇ ರೀತಿಯಾಗಿ ನಿನಗೆ ಏನು ಬೇಕು ಅನ್ನೋದನ್ನು ನೀನು ಕರೆಕ್ಟಾಗಿ ಕೇಳಿದ್ದೆ ಆದರೆ ಯೂನಿವರ್ಸ್ ಎಲ್ಲ ಸಿದ್ಧ ಮಾಡಿ ನಿನಗೆ ರೆಡಿ ಮಾಡಿ ಕೊಡುತ್ತೆ. ಅದರಿಂದ ನಾವು ಯೂನಿವರ್ಸನ್ನು ನಂಬಬೇಕು. ನಾವು ಯೂನಿವರ್ಸನ್ನು ನಂಬಿ ನಾವು ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಹೋಗ್ತಾ ಇದ್ದರೆ ಆಗದೇ ಇರುವುದು ಯಾವುದೂ ಇಲ್ಲ, ಎಲ್ಲ ಸಾಧ್ಯನೇ. ಅಸಾಧ್ಯವಾದದ್ದು ಯಾವುದೂ ಇರೋದಿಲ್ಲ. ಯೂನಿವರ್ಸಿಂದ ಎಲ್ಲನೂ ಸಾಧ್ಯನೇ. ಓಕೆ, ಅದ್ಭುತ ಗುರುಜಿ. ಈ ಒಂದು ಸಂಚಿಕೆಯಲ್ಲಿ ನೀವು ಇಷ್ಟೊಂದು ಅದ್ಭುತವಾಗಿ ನಮ್ಮ ಪ್ರಿಯ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದೀರಿ. ದುಡ್ಡನ್ನ ಯಾವ ರೀತಿ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು, ದುಡ್ಡು ಬರೋದಕ್ಕೆ ಯೂನಿವರ್ಸ್ ಹತ್ರ ನಾವು ಯಾವ ರೀತಿ ಥ್ಯಾಂಕ್ ಮಾಡಬೇಕು ಯೂನಿವರ್ಸ್ನ ಅಂತ ಹೇಳ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು ವೀಕ್ಷಕರೇ. ಈ ಒಂದಿನ ಸಂಚಿಕೆಯಲ್ಲಿ ನೀವು ನೋಡಿದ್ರಲ್ಲ, ಸೊ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಪದೇ ಪದೇ ಹೇಳ್ತಾ ಇದ್ದಾಗ ಪರಿಚಯ ಆಗ್ತೀವಿ ಯೂನಿವರ್ಸ್ಗೆ, ಆಗ ನಾವು ಏನ್ ಬೇಕಾದ್ರೂ ಕೇಳ್ಬೋದು ಅಂತ ಹೇಳಿ ಇಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ವೀಕ್ಷಕರೇ, ಮುಂಬರುವ ಸಂಚಿಕೆಗಳಲ್ಲಿ ವಿಶೇಷ ವಿಷಯವನ್ನ ನಾವು ಇಟ್ಕೊಂಡು ಬರ್ತೀವಿ. ಸೊ ಅಲ್ಲಿ ತನಕ ನೀವು ಕಾಯ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇಲ್ಲಿ ನಾವು ಯೂನಿವರ್ಸನ್ನು ಸುಲಭವಾಗಿ ಯೂನಿವರ್ಸ್ ಕಡೆಯಿಂದ ನಾವೇನಾದರೂ ಪಡಿಬೇಕು ಅಂತಂದರೆ ಸುಲಭವಾದ ಮಾರ್ಗ ಯಾವುದಾದ್ರೂ ಇದೆಯಾ? ಇದೆ. ಅದನ್ನು ನಾವು ತಿಳ್ಕೊಬೇಕು. ಅದು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಯೂನಿವರ್ಸ್. ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.